ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈಗ ಕಾಂಗ್ರೆಸ್ಸಿಗೆ ಒಂದು ಗತಿಯನ್ನ ಕಾಣಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಕಳೆದ 1 ತಿಂಗಳಿಂದ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಇನ್ನು ನೇರವಾಗಿ ಇಂಡಿಯಾ ಅಲೈಯನ್ಸ್ ಸದಸ್ಯರ ಮಧ್ಯ ಫೈಟ್ ಶುರು ಆಗೋದು ಖಚಿತ ಅಂತಾನೆ ಹೇಳಬಹುದು. ಮಲ್ಲಿಕಾರ್ಜುನ ಖರ್ಗೆ ಅಂಡ್ ಸೋನಿಯಾ ಕುಟುಂಬದ ಮೇಲೆ ಇಡೀ ಇಂಡಿ ಬ್ಲಾಕ್ಗೆ ಯಾವುದೇ ರೀತಿ ವಿಶ್ವಾಸ ಅಥವಾ ಗೌರವ ಇಲ್ಲ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗಿದೆ. 4 ರಾಜ್ಯಗಳ ಚುನಾವಣೆ, ಅದೇ ರೀತಿ ಉಪಚುನಾವಣೆಗಳ ರಿಸಲ್ಟ್ ನಂತರ ಮಮತಾ ದೀದಿ ಟೋಟಲ್ ಆಗಿ ಸಿಡಿದು ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ, ಅದೇ ರೀತಿ ಇಂಡಿ ಅಲೈಯನ್ಸ್ ನಾಯಕತ್ವದ ವಿರುದ್ಧ ಬಹಿರಂಗವಾಗಿ ರೆಬೆಲ್ ಆಗಿರುವಂತಹ ಮಮತಾ ಬ್ಯಾನರ್ಜಿ ಈಗ ಒಂದೋ ತಾವೇ ಇಂಡಿ ಒಕ್ಕೂಟದ ನಾಯಕತ್ವವನ್ನ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಈಗಿರುವಂತಹ ನಾಯಕತ್ವವನ್ನ ಬದಲಾಯಿಸಬೇಕು ಹೀಗಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಬೈ ಚಾನ್ಸ್ ಒಪ್ಪದೇ ಹೋದ್ರೆ ಏನ್ ಮಾಡೋದು? ಒಕ್ಕೂಟದಿಂದ ಕಾಂಗ್ರೆಸ್ ಅನ್ನ ಆಚೆ ಹಾಕುವುದಕ್ಕೂ ಕೂಡ ಈಗ ಮೈತ್ರಿಕೂಟದ ದಿಗ್ಗಜರು ರೆಡಿ ಆಗಿದ್ದಾರೆ. ಅದು ಸಾಧ್ಯ ಇಲ್ಲ ಅಂತ ಅಂದ್ರೆ ಎಲ್ಲರೂ ಕೂಡ ಮೈತ್ರಿಯಿಂದ ಹೊರಗೆ ಬಂದು ಪ್ರತ್ಯೇಕವಾದಂತಹ ಅಲೈಯನ್ಸ್ ಕಟ್ಟೋದಕ್ಕೂ ಕೂಡ ಈಗ ಸಿದ್ಧವಾಗಿದ್ದಾರೆ. ಒಟ್ಟಾರೆಯಾಗಿ ಈಗ ಮೈತ್ರಿಯಲ್ಲಿ ಮಮತಾ ಬ್ಯಾನರ್ಜಿ ಪರ ಬೆಂಬಲ ಏನಿದೆ ಅದು ಜಾಸ್ತಿ ಆಗಿದೆ. ಸೊ ಕಾಂಗ್ರೆಸ್ಗೆ ಇದೊಂಥರ ಸಂಚಕಾರವನ್ನು ತಂದಿದೆ ಅಂತ ಹೇಳಬಹುದು. ಮಮತಾ ದೀದಿ ಪರವಾಗಿ ಟಿಎಂಸಿ ಸದಸ್ಯರು ಈಗಾಗಲೇ ಲಾಬಿ ಶುರು ಮಾಡಿಕೊಂಡಿದ್ದಾರೆ. ಇಂಡಿ ಬ್ಲಾಕ್ನ ನಾಯಕತ್ವವನ್ನ ಮಮತಾ ದೀದಿನೇ ವಹಿಸ್ಕೊಳ್ಬೇಕು ಅಂತ. ಇದು ಬೆಂಗಾಲಿ ದೀದಿನೇ ಶುರು ಮಾಡಿಸಿರುವಂತಹ ಕೂಗು ಇರಬಹುದಾ? ವಿಧಾನಸಭಾ ಚುನಾವಣೆಯಲ್ಲಿ, ಅದೇ ರೀತಿ ಬೈ ಎಲೆಕ್ಷನ್ಗಳಲ್ಲಿ ಹೀನಾಯವಾದಂತಹ ಪರ್ಫಾರ್ಮೆನ್ಸ್ ನೀಡಿರುವಂತಹ ಕಾಂಗ್ರೆಸ್ ಈಗ ಇಂಡಿ ಅಲೈಯನ್ಸ್ನಲ್ಲಿ ತನ್ನ ಮರ್ಯಾದೆಯನ್ನ ಪೂರ್ತಿಯಾಗಿ ಕಳ್ಕೊಂಡ್ಬಿಟ್ಟಿದೆ. ಆರ್ಜೆಡಿಯ ಲಾಲು ಪ್ರಸಾದ್ ಯಾದವ್, ಎನ್ಸಿಪಿಯ ಶರದ್ ಪವಾರ್, ಸೊ ಇವರು ಕೂಡ ಈಗ ಮಮತಾ ಬ್ಯಾನರ್ಜಿನೇ ಮೈತ್ರಿಕೂಟದ ನಾಯಕತ್ವವನ್ನ ವಹಿಸಿಕೊಳ್ಳಿ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ನೋಡಿದ್ರೆ ಸಮಾಜವಾದಿ ಪಾರ್ಟಿ ಕೂಡ ಮಮತಾ ದೀದಿ ಕೈಗೆ ಚುಕ್ಕಾಣಿಯನ್ನು ಕೊಡಿ ಅಂತ ಹೇಳ್ತಾ ಇದೆ. ಆದರೆ ಮಮತಾ ಬ್ಯಾನರ್ಜಿ MP ಅಲ್ಲ, ರಾಜ್ಯಸಭಾ ಸದಸ್ಯ ಕೂಡ ಅಲ್ಲ, ಮೇಲಾಗಿ ಅವರು ಬಂಗಾಳದ ಮುಖ್ಯಮಂತ್ರಿ. ಅವರಿಗೆ ಯಾಕೆ ಮೈತ್ರಿ ನಾಯಕತ್ವದ ಉಸಾಬರಿ ಅನ್ನೋ ಥರ ಕಾಂಗ್ರೆಸ್ ತನ್ನ ದುರಹಂಕಾರವನ್ನು ತೋರಿಸ್ತಾ ಇದೆ. ಸೆಕೆಂಡ್ ರಿಂಗ್ ಲೀಡರ್ಗಳ ಕಡೆಗೆ ಗಮನವನ್ನ ಕೊಡಬೇಡಿ, ಕಾಂಗ್ರೆಸ್ಗೆ ಮೈತ್ರಿಕೂಟವನ್ನ ಮುನ್ನಡೆಸುವಂತ ತಾಕತ್ತಿದೆ ಹೀಗಂತ ರಾಹುಲ್ ಗಾಂಧಿ ಮಮತಾ ದೀದಿ ಟೀಮಿಗೆ ಟಾಂಗು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಮಮತಾ ದೀದಿ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಬಿಡಿ, ನಾನು ಇಂಡಿ ಬ್ಲಾಕ್ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಪಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ನಿಮಗೆಲ್ಲರಿಗೂ ಕೂಡ ನಾನು ಚಿರಋಣಿ. ನನಗೆ ನಿಮ್ಮೆಲ್ಲರ ಆರೋಗ್ಯ ಎಷ್ಟು ಮುಖ್ಯನೋ ಇವನ್ ಇಂಡಿ ಅಲೈಯನ್ಸ್ನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಹೀಗಂತ ಹೇಳಿರುವಂತಹ ದೀದಿ ತಮ್ಮ ಬಲ ಪ್ರದರ್ಶನವನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿಗೆ ಒಂದು ಎಚ್ಚರಿಕೆ ಸಂದೇಶ ಕೂಡ ಇದೆ ಇಲ್ಲಿ. ಏನು? ಈ ಇಂಡಿ ಬ್ಲಾಕ್ ನಿರ್ಮಾಣ ಮಾಡಿದ್ದೆ ನಾನು. ಈಗ ನಾಯಕತ್ವದಲ್ಲಿರುವಂಥವರು ಇದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಿತ್ತು, ಅವರಿಗೆ ಆಗ್ತಾ ಇಲ್ಲ. ಹಾಗಾದ್ರೆ ನಾನೇನು ಮಾಡೋದಕ್ಕಾಗತ್ತೆ? ಎಲ್ಲರೂ ನಾನೇ ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕು ಅಂತ ಆಸೆಯನ್ನು ಪಡ್ತಾ ಇದ್ದಾರಪ್ಪ. ಅವಕಾಶ ಕೊಟ್ರೆ ನಾನು ಲೀಡರ್ಶಿಪ್ ಅನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ. ಬೆಂಗಾಲ್ CM ಸ್ಥಾನದ ಜೊತೆಗೆ ಇಂಡಿ ಅಲೈಯನ್ಸ್ ಅನ್ನು ಕೂಡ ನಾನು ಮುನ್ನಡೆಸ್ತೀನಿ. ನಾನು ಪಶ್ಚಿಮ ಬಂಗಾಳವನ್ನ ಬಿಟ್ಟು ಹೊರಗೆ ಹೋಗೋದಿಲ್ಲ, ರಾಜ್ಯನೇ ನನ್ನ ಮೊದಲ ಆದ್ಯತೆ. ಸೊ ಆದ್ರೆ ಇಲ್ಲಿಂದಾನೇ ನಾನು ಮೈತ್ರಿಕೂಟವನ್ನ ಮುನ್ನಡೆಸಬಲ್ಲೆ. ಇದು ಮಮತಾ ದೀದಿಯ ಓಪನ್ ಸ್ಟೇಟ್ಮೆಂಟ್. ಅಲ್ಲಿಗೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ಪೆಟ್ಟು ಬಿದ್ದ ಹಾಗಾಯ್ತಲ್ಲ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಈಗ, ಅಥವಾ ಏನ್ ಮಾಡ್ತಾರೆ ಈಗ? ಮಮತಾ ಬ್ಯಾನರ್ಜಿಯನ್ನು ಎದುರು ಹಾಕೊಳ್ಳುವಂತಹ ತಾಕತ್ತು ಇಡೀ ಇಂಡಿ ಅಲೈಯನ್ಸ್ ಅಲ್ಲಿ ಯಾರಿಗಾದ್ರೂ ಇದೆಯಾ? ನೋ ವೇ. ಖಂಡಿತವಾಗ್ಲೂ ಆ ತಾಕತ್ತು ಯಾರಿಗೂ ಇಲ್ಲ. ಸೊ ವಾಟ್ ನೆಕ್ಸ್ಟ್? ಖರ್ಗೆ ಅಂಡ್ ರಾಹುಲ್ ಸೈಲೆಂಟ್ ಆಗಿ ಸೈಡಲ್ಲಿ ಇರಬೇಕು. ಮಮತಾ ಬ್ಯಾನರ್ಜಿ ಹೊಸ ಕ್ಯಾಪ್ಟನ್ ಆಗ್ತಾರೆ. ಬಟ್ ವಿಷಯ ಇಲ್ಲಿಗೆ ಮುಗಿಯೋದಿಲ್ವಲ್ಲ. ಮಮತಾ ದೀದಿ ಇಷ್ಟೆಲ್ಲ ಮಾಡ್ತಾ ಇರುವಂಥದ್ದಕ್ಕೆ ಅಂಡ್ ಕಾಂಗ್ರೆಸ್ ಅನ್ನ ಸೈಡ್ ಅಲ್ಲಿ ಇಡ್ತಾ ಇರುವಂತ
ಇರುವಂತದಕ್ಕೆ ಏನು ಕಾರಣ? ಮುಂದಿನ ವಿಧಾನಸಭಾ ಚುನಾವಣೆಯ ಮೇಲೆ ಮಮತಾ ದೀದಿ ಕಣ್ಣನ್ನು ಇಟ್ಟು ಬಿಟ್ಟಿದ್ದಾರಾ? 2026 25 2026 ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಷನ್ ಇರುವಂಥದ್ದು. ಸೊ ಇದು ಟೂ ಅರ್ಲಿ ಅಂತ ಹೇಳ್ತೀರಾ ನೀವು? ಇಲ್ಲ, ದೀದಿ ಈಗಲೇ ತಯಾರಿಯನ್ನ ನಡೆಸಿರುವಂಥದ್ದು ಸ್ಪಷ್ಟ. ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಕಟ್ಕೊಂಡು ಏಕಾಂಗಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಪ್ಲಾನ್ ಅಲ್ಲಿರುವಂತಹ ದೀದಿ ಈಗ ಬಂಗಾಳದ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ಸ್ಟ್ರಾಟಜಿಯನ್ನ ರೆಡಿ ಮಾಡ್ತಾ ಇದ್ದಾರೆ. 3 ವರ್ಷದಿಂದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇದ್ದಂತಹ ದೀದಿ ಈಗ ಪರೋಕ್ಷವಾಗಿ ಅದನ್ನು ಬೆಂಬಲಿಸೋದಕ್ಕೆ ಶುರು ಮಾಡಿದ್ದಾರೆ ನೋಡಿ. ಇದು ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಈಗಾಗಲೇ ಬಂಗಾಳದಿಂದ ಲಕ್ಷಗಟ್ಟಲೆ ನಕಲಿ ವೋಟರ್ಗಳನ್ನ ಕಸದ ಬುಟ್ಟಿಗೆ ಬಿಸಾಡಿದ್ದಾಗಿದೆ. ಸೊ ಮಮತಾ ದೀದಿ ಈಗ ಬಂಗಾಳದ ರಿಯಲ್ ವೋಟರ್ಗಳ ಮೇಲೆ ಡಿಪೆಂಡ್ ಆಗಲೇಬೇಕು. ಬಿಜೆಪಿ ಕೂಡ ಈಗ ಬಂಗಾಳದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ ಬೇರೆ. ಸೊ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಈಗ ಬಿಜೆಪಿಗೆ ಅಸ್ತ್ರಗಳು ಸಿಗದೇ ಇರೋ ಹಾಗೆ ಮಾಡ್ಕೊಳ್ಬೇಕು ಅಥವಾ ನೋಡ್ಕೊಳ್ಬೇಕು. ಮಮತಾ ದೀದಿಗೆ ಈಗ ಸಿಎಂ ಪಟ್ಟ ಅಲ್ಟಿಮೇಟ್ ಗುರಿ ಅಲ್ಲ, ಆಕೆಯ ಹೆಬ್ಬಯಕೆ ಈ ದೇಶದ ಪ್ರಧಾನಿ ಆಗುವಂಥದ್ದು. ಸೊ ಬಂಗಾಳದಲ್ಲಿ ತಾನೇ ಟಿಎಂಸಿ ಪಕ್ಷವನ್ನ ಗೆಲ್ಲಿಸಿ ಮುಖ್ಯಮಂತ್ರಿಯನ್ನ ನೇಮಕ ಮಾಡಿ ತಾನು ಕೇಂದ್ರ ರಾಜಕಾರಣಕ್ಕೆ ಹೋಗಿ ಅಲ್ಲೇ ಪ್ರಧಾನಿ ಆಗಬೇಕು ಅಂತ ದೀದಿ ಕನಸನ್ನ ಕಾಣ್ತಾ ಇದ್ದಾರೆ. ಇಂಡಿಯಾ ಅಲಯನ್ಸ್ ನಾಯಕತ್ವವನ್ನ ಕಿತ್ಕೊಳ್ಳುವಂಥದ್ದು ಅಂಡ್ ಬಂಗಾಳದಲ್ಲಿ ಬಿಜೆಪಿಯನ್ನ ಸೋಲಿಸಿ ಟಿಎಂಸಿ ಅಧಿಕಾರದಲ್ಲಿ ಮುಂದುವರಿಯೋ ಹಾಗೆ ಮಾಡೋದು, ಇದು ಈಗ ಮಮತಾ ದೀದಿಗಿರುವಂತಹ ಮೇನ್ ಟಾರ್ಗೆಟ್. ಸೊ ಈ ಹಾದಿಯಲ್ಲಿ ಮಮತಾ ದೀದಿ ಈಗ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಪರ ಬ್ಯಾಟಿಂಗ್ ಅನ್ನು ಶುರು ಮಾಡ್ಕೊಂಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ಓಪನ್ ಆಗಿ ಖಂಡಿಸಿರುವಂತಹ ಏಕೈಕ ಇಂಡಿ ಬ್ಲಾಕ್ ಲೀಡರ್ ಅಂತ ಹೇಳಿದ್ರೆ ಅದು ಮಮತಾ ಬ್ಯಾನರ್ಜಿ. ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳನ್ನ ಕೇಂದ್ರ ಸರ್ಕಾರ ಕಾಪಾಡಬೇಕು, ಅವರನ್ನ ಭಾರತಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು, ಅವರು ಇಲ್ಲೇ ಸುಖವಾಗಿ ಬದುಕಬೇಕು. ಸೊ ಈ ಮಾತುಗಳು ಈಗ ದೀದಿ ಬಾಯಲ್ಲಿ ಬರ್ತಾ ಇದೆ. ಆಶ್ಚರ್ಯ ಅಲ್ವಾ? ಇದೇ ಮಮತಾ ಮೇಡಮ್ 2020-21ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಿಡಿದೆದ್ದಿದ್ರು. ಯಾವ ಕಾರಣಕ್ಕೂ ಕೂಡ ಸಿಎಎ ಜಾರಿ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಈಗ ಹಿಂದೂಗಳನ್ನ ರಕ್ಷಿಸಬೇಕು, ಬಾಂಗ್ಲಾದಿಂದ ಅವರನ್ನ ಕರೆತರಬೇಕು ಅಂತ ಹೇಳ್ತಾ ಇದ್ದಾರೆ. ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಸಿಎಎ ವಿರೋಧ ಮಾಡ್ತಾ ಇದ್ದಂತಹ ದೀದಿ ಈಗ ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಬಂಗಾಳದಲ್ಲಿ ವಾಸ್ತವ್ಯವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದರ ಅರ್ಥ ಏನು? ಪರೋಕ್ಷವಾಗಿ ಸಿಎಎಗೆ ಸಪೋರ್ಟ್ ಮಾಡಿದ ಹಾಗೆ, ಹೌದಲ್ವೋ? ಬಾಂಗ್ಲಾದ ಹಿಂದೂಗಳ ಪರವಾಗಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ರಸ್ತೆಗೆ ಇಳಿದಿರುವಂಥದ್ದನ್ನು ನೋಡಿ ಮಮತಾ ದೀದಿ ಬೆಚ್ಚಿ ಬಿದ್ರ. ಈಗಲೂ ಮುಸಲ್ಮಾನ ಓಲೈಕೆಯನ್ನ ಮುಂದುವರೆಸಿದ್ರೆ ತನಗೆ ಉಳಿಗಾಲ ಇಲ್ಲ ಅಂತ ದೀದಿ ಅರ್ಥ ಮಾಡ್ಕೊಂಡ್ರ? ಈಗಾಗಲೇ ವೈದ್ಯಕೀಯ ವಿದ್ಯಾರ್ಥಿನಿ ಸಾವಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ವಿಲನ್, ಇನ್ನೊಂದು ಕಡೆ ಕಾಮಿಡಿ ಪೀಸ್ ಆಗಿದ್ದಂತಹ ದೀದಿ ಮತ್ತೆ ತಪ್ಪು ಮಾಡಿದ್ರೆ ಅಪಾಯ ಖಚಿತ. ಸೊ ಹೀಗಾಗಿ ಈಗ ಬಾಂಗ್ಲಾದ ಅಲ್ಪಸಂಖ್ಯಾತ ಹಿಂದೂಗಳ ಪರವಾಗಿ ದೀದಿ ಮಾತನಾಡ್ತಾ ಇದ್ದಾರೆ. ಆದರೆ ದೀದಿಗೆ ಪ್ರೊಸೀಜರ್ ಏನು ಅಂತ ಗೊತ್ತಿದೆ ಅಲ್ವಾ? ಬಾಂಗ್ಲಾದ ಹಿಂದೂಗಳನ್ನ ಭಾರತಕ್ಕೆ ಕರೆತರಬೇಕು ಅಂತ ಹೇಳಿದ್ರೆ ಅದು ಸಿಎಎ ಅನುಷ್ಠಾನದಿಂದ ಮಾತ್ರ ಸಾಧ್ಯ. ಸೊ ಸಿಎಎ ಏನ್ ಹೇಳುತ್ತೆ? ಡಿಸೆಂಬರ್ 2014ಕ್ಕಿಂತ ಮೊದಲು ಭಾರತಕ್ಕೆ ಬಂದಿರುವಂತಹ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಅದೇ ರೀತಿ ಪಾಕಿಸ್ತಾನದಲ್ಲಿದ್ದಂತಹ ಹಿಂದೂಗಳು, ಸಿಖ್ಖರು, ಜೈನರು, ಬೌದ್ಧರು, ಪಾರ್ಸಿಗಳು, ಕ್ರೈಸ್ತರು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಪೌರತ್ವವನ್ನ ಕೊಟ್ಟು ಭಾರತೀಯ ಪ್ರಜೆಗಳನ್ನಾಗಿ ಸ್ವೀಕಾರ ಮಾಡಬಹುದು ಅಂತ. ಸೊ ಈಗ ಅಲ್ಲಿ ಸಫರ್ ಮಾಡ್ತಾ ಇರುವಂತಹ ಹಿಂದೂಗಳಿಗೆ ಕೂಡ ಆ ಕಾಯ್ದೆಯಲ್ಲಿ ಭಾರತಕ್ಕೆ ಬಂದು ಪೌರತ್ವವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದನ್ನ ಈಗ ಮಮತಾ ದೀದಿ ಸಪೋರ್ಟ್ ಮಾಡಿದ ಹಾಗೆ ಆಯ್ತು.
ಹೌದಲ್ವೋ? ಸೊ ಈ ಹಂತದಲ್ಲಾದರೂ ಮಮತಾ ದೀದಿ CAA ಮಹತ್ವವನ್ನು ಅರ್ಥ ಮಾಡ್ಕೊಂಡಿರುವಂಥದ್ದಕ್ಕೆ ಸಂತೋಷ ಪಡಬೇಕು, ಅಥವಾ ಇದನ್ನ ಕೂಡ ಒಂದು ವೋಟ್ ಬ್ಯಾಂಕ್ ರಾಜಕೀಯದ ನಡೆ ಅಂತ ಹೇಳಬೇಕು, ಗೊತ್ತಿಲ್ಲಪ್ಪ. ವಿಶೇಷ ಏನು ಅಂತ ಹೇಳಿದ್ರೆ, ಮಮತಾ ದೀದಿಯ ಈ ಮಾತು ಇಂಡಿ ಅಲಯನ್ಸ್ನಲ್ಲಿರುವಂತಹ ಕಾಂಗ್ರೆಸ್ಸಿನ ಆಶಯಕ್ಕೆ ಕಂಪ್ಲೀಟ್ ಅಪೋಸಿಟ್ ಇದೆ. ಮಮತಾ ಬ್ಯಾನರ್ಜಿ ಅವರು ತಾವು ಕಾಂಗ್ರೆಸ್ ನಾಯಕರನ್ನ ಕೆರಳಿಸೋದಕ್ಕೆ ಅಂತ ಈ ಅಸ್ತ್ರವನ್ನ ಬಳಕೆ ಮಾಡ್ಕೊಂಡಿರಬಹುದಾ? ಪ್ರಿಯಾಂಕಾ ಗಾಂಧಿಯನ್ನ ಚಿಗುರಲ್ಲೇ ಹೊಸಕಿ ಹಾಕೋದಕ್ಕೆ ಅಂತ ಈ ಮಮತಾ ದೀದಿ ಇಂಡಿ ಅಲಯನ್ಸ್ ನಾಯಕತ್ವವನ್ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗ ಸುದ್ದಿಗಳು ಹರಿದಾಡ್ತಾ ಇದೆ. ಯಾವುದೇನೇ ಇರಲಿ, ಮಮತಾ ಬ್ಯಾನರ್ಜಿ ಸದ್ಯದಲ್ಲೇ ಖರ್ಗೆ ಸಾಹೇಬ್ರನ್ನ ರೀಪ್ಲೇಸ್ ಮಾಡಿ ಗದ್ದುಗೆ ಏರುವಂಥದ್ದು ನಿಶ್ಚಿತ ಅಂತಲೇ ಹೇಳ್ಬಹುದು. ಆ ನಂತರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆ್ಯಂಡ್ ಪ್ರಿಯಾಂಕಾ ಗಾಂಧಿ 3 ಜನ ಡಮ್ಮಿ ಪೀಸ್ ಆಗೋದು ಖಂಡಿತ. ನಿಮಗೇನು ಅನ್ನಿಸ್ತಾ ಇದೆ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.